ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಅಡುಗೆ ಮಾಡಿದ್ದೀನಿ ಅಂತ ನೋಡ್ಕೊಳ್ತಾ ಇದ್ದೀರಾ. ಮತ್ತು ಅದು ಹೇಗೆ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ. ವೈಟ್ ರೈಸು ಮತ್ತು ರಾಜ್ಮುಡಿ ರೈಸು, ಮಿಲ್ಲೆಟ್ಟು, ಸೀಮೆ ಬದನೆಕಾಯಿ ಕಾಯಿಗೊಜ್ಜು, ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಮತ್ತು ತಿಳಿ ಸಾರು. ಇರೋ 3 ಜನಕ್ಕೆ ಇಷ್ಟು ವೆರೈಟಿ ಮಾಡಿದ್ದೀನಿ. ಒಬ್ಬೊಬ್ರಿಗೆ ಒಂದೊಂದು ಬೇಕು ನಮ್ಮ ಮನೇಲಿ. ನಮ್ಮ ಹಸ್ಬೆಂಡ್ಗೆ ಮಿಲ್ಲೆಟ್ಸಲ್ಲಿ ಬೇಕು, ನನಗೆ ರಾಜ್ಮುಡಿ ರೈಸಲ್ಲಿ, ನನ್ನ ಮಗನಿಗೆ ವೈಟ್ ರೈಸು. ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಮೊದಲು ಕುಕ್ಕರಲ್ಲಿ ತೊಗರಿಬೇಳೆ ಮತ್ತು ವೈಟ್ ರೈಸನ್ನ ಜೋಡಿಸ್ಬಿಟ್ಟೆ. ಸೊ ಅದೆರಡು ಒಂದು ಕುಕ್ಕರಲ್ಲಿಟ್ಟೆ. ಇನ್ನೊಂದು ಕುಕ್ಕರಲ್ಲಿ ಮಿಲ್ಲೆಟ್ಸು ಮತ್ತು ರೆಡ್ ರೈಸು ಈ ಕುಕ್ಕರಲ್ಲಿ ಜೋಡಿಸಿದ್ದೀನಿ. ಕುಕ್ಕರಲ್ಲಿ ಎರಡು ವೈಟ್ ರೈಸು, ಮಿಲ್ಲೆಟ್ಸು, ರೆಡ್ ರೈಸ್ ಎಲ್ಲ ಇಟ್ಬಿಡೋದ್ರಿಂದ ಕೆಲಸ ಬೇಗ ಆಗೋಗುತ್ತೆ. ಸೊ ನೋಡಿ, 2 ಕುಕ್ಕರು ಜೋಡಿಸಾಯಿತು. ಈಗ ಸೀಮೆ ಬದನೆಕಾಯಿನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಸೀಮೆ ಬದನೆಕಾಯಿ ಸಣ್ಣದಾಗಿ ಹೆಚ್ಕೊಂಡು ಮಾಡಿದ್ರೆ ತುಂಬ ಬೇಗನೂ ಬೇಯುತ್ತೆ, ಚೆನ್ನಾಗೂ ಇರುತ್ತೆ. ಈ ಕಾಯಿಗೊಜ್ಜಿಗೆ ರುಬ್ಕೊಳ್ಳೋಕ್ಕೆ ಮಸಾಲ ಬಂದು ಒಂದು 5 ಸ್ಪೂನ್ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿಗೇನು ಅಳ್ತಾ ಇಲ್ಲ, ನಿಮಗೆ ಬೇಕಾದಷ್ಟು ಹಾಕೋಬೋದು. ಎಷ್ಟು ಕಾಯಿ ಬೇಯಿಸ್ತೀರೋ ಅಷ್ಟಕ್ಕೆ ಹಾಕೋಬೋದು. ಒಂದು 7 ಇಂದ 8 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಸಾಸಿವೆ ಮತ್ತು ಹಿಂಗು ಹಾಕಿದ್ರೆ ಯಾವಾಗಲೂ ತುಂಬ ರುಚಿಯಾಗೂ ಇರುತ್ತೆ, ಫ್ಲೇವರ್ ಆಗಿ ಚೆನ್ನಾಗಿರುತ್ತೆ. ಒಂದು 5-10 ನಿಮಿಷದಲ್ಲೆಲ್ಲ ಬೆಂದ್ಬಿಡುತ್ತೆ ಸೀಮೆ ಬದನೆಕಾಯಿ. ನೀವು ನೋಡ್ಬೋದು ಈ ಥರ ಬೆಂದಿದೆಯಾ ಅಂತ. ಚೆನ್ನಾಗಿ ಬೆಂದಾದಮೇಲೆ ನಾನು ಇದನ್ನು ಶೋಧಿಸ್ಕೊಂಡಿದ್ದೀನಿ. ಆ ನೀರನ್ನು ನಾವು ಬಳಸೋದಿಲ್ಲ ನಾನು. ಹಂಗೆ ಬೇಕು ಅಂದರೆ ನೀವು ಅದಕ್ಕೊಂಚೂರು ಉಪ್ಪು ಹಾಕ್ಕೊಂಡು ವೆಜಿಟೇಬಲ್ ಸೂಪ್ ಥರ ಕುಡಿಬೋದು. ಇವಾಗ ನೋಡಿ ಮಸಾಲ ಹಾಕಿದ್ದೀನಿ. ಮಸಾಲ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು. ಇದಕ್ಕೆ ನಾನು ನೆಕ್ಸ್ಟು ಗಟ್ಟಿ ಮೊಸರು ಸೇರಿಸ್ತಾ ಇದ್ದೀನಿ. ಮೊಸರು ಅಷ್ಟೇ, ಆದಷ್ಟು ಹುಳಿ ಇರಬಾರ್ದು, ಸಿಹಿ ಮೊಸರಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. 1 ಸ್ಪೂನ್ ಬೆಲ್ಲ ಕೂಡ ಸೇರಿಸಿದ್ದೀನಿ, ಆಪ್ಷನಲ್ಲು ಬೆಲ್ಲ ಬಂದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ. ನಾನು ಹೇಳ್ದಂಗೆ ತುಂಬ ಹೊತ್ತು ಕುದಿಸ್ಬಾರ್ದು. ಒಂದು ಸೆಕೆಂಡ್ 2 ಸೆಕೆಂಡ್ ಅಷ್ಟು ಒಲೆ ಮೇಲೆ ಇಟ್ಬಿಟ್ರೆ ಸಾಕು. ಆಮೇಲೆ ಒಗ್ಗರಣೆ ಹಾಕಿದ್ರೆ ರುಚಿಯಾದ ಸೀಮೆ ಬದನೆಕಾಯಿ ಕಾಯಿಗೊಜ್ಜು ರೆಡಿ ಆಗುತ್ತೆ. ನೆಕ್ಸ್ಟು ಬೆಂಡೆಕಾಯಿ ಪಲ್ಯ. ಅದಕ್ಕೆ ಒಂದು ಕಡಾಯಿ ಇಟ್ಬಿಟ್ಟು ಮಾಮೂಲಿ ಒಗ್ಗರಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಹಿಂಗು, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಒಂದು 5 ನಿಮಿಷ ಬೇಕಾಗುತ್ತೆ ಅದು ಫ್ರೈ ಆಗೋಕ್ಕೆ. ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಸ್ವಲ್ಪ ಅಂಟು ಬರೋದಿಲ್ಲ, ಲೋಳೆ ಥರ ಬರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಉಪ್ಪು ಎಲ್ಲ ಸೇರಿಸ್ಕೊಂಡು ಖಾರಕ್ಕೆ ನಾನಿಲ್ಲಿ ಅಚ್ಕಾರದ ಪುಡಿ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ವಾಂಗಿಬಾತ್ ಪುಡಿನೂ ಕೂಡ ಹಾಕ್ಬೋದು, ಅದ್ರ ರುಚಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿದಿರೋದನ್ನು ಹಾಕ್ತಾಯಿದ್ದೀನಿ. ಕಾಯಿನೂ ಅಷ್ಟೇ ಹಾಕಿದ್ರೆ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿ ಪಲ್ಯ. ಸೊ ಈಗ ಪಲ್ಯ ರೆಡಿ ಆಯಿತು. ನೆಕ್ಸ್ಟು ಲಾಸ್ಟಲ್ಲಿ ಸಾರು. ಕುಕ್ಕರಲ್ಲಿ ಹೆಂಗಿರು ಬೇಳೆ ಬೆಂದ್ಬಿಟ್ಟಿತ್ತಲ್ವ, ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈ ಥರ ಬೆಂದರೆ ರುಚಿ ಜಾಸ್ತಿ ಬರುತ್ತೆ. ಮತ್ತು ಉಪ್ಪು ರುಚಿಗೆ ಮತ್ತು ಖಾರದ ಸಾರಿನ ಪುಡಿ ಹಾಕಬೇಕು. ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರಕ್ಕೆ ಹುಣಸೆಹಣ್ಣು ನೆನೆಸಿಟ್ಟು ರಸ ತೆಗೆದಿಟ್ಕೊಂಡಿದ್ದೆ. ಸೊ ಅದನ್ನು ಸೇರಿಸಿ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ಬೇಳೆ ಸಾರು ಸೂಪರಾಗಿ ರೆಡಿ ಆಗುತ್ತೆ. ಲಾಸ್ಟಲ್ಲಿ ನಾನು ಸೀಮೆ ಬದನೆಕಾಯಿ ಕಾಯಿಗೊಜ್ಜಿಗೆ ಒಗ್ಗರಣೆ ಹಾಕಕ್ಕೆ ಮಾಡಿದ್ನಲ್ಲ, ಅದನ್ನೇ ಒಂಚೂರು ಎತ್ತು ಈ ಸಾರಿಗೂ ಸೇರಿಸಿದ್ದೀನಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಬಟ್ ನಾನು ಹಾಕೋದು ಮರ್ತುಬಿಟ್ಟೆ ಆ್ಯಕ್ಚುಲಿ. ನೀವು ಅದನ್ನು ಸೇರಿಸಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಲಾಸ್ಟಲ್ಲಿ ಒಗ್ಗರಣೆ ಹಾಕಿದ್ದೀನಿ. ಸೂಪರಾದ ಸಾರು ರೆಡಿ ಆಯಿತು. ಇವತ್ತಿನ ಅಡುಗೆ ಎಲ್ಲರೂ ಸೂಪರಾಗಿ ರೆಡಿಯಾಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಇದೇ ಥರ ಬೇರೆ ಅಡುಗೆಯಲ್ಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.